ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಹೊಳಲು ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ವಿರಕ್ತ ಮಠದಲ್ಲಿ ಸ್ಥಳೀಯ ಸ್ವಾಮಿ ವಿವೇಕಾನಂದ ಯುವ ಗೆಳೆಯರ ಬಳಗ ಟ್ರಸ್ಟ್ ಸಹಯೋಗದಲ್ಲಿ ನಡೆದ 10ನೇ ಮಾಸಿಕ ಅನುಭವ ಸಂಗಮ. ಅನುಕ್ಷಣದ ಪ್ರತಿದಿನದ ಜೀವನ ಶೈಲಿಯಲ್ಲಿ ಆರೋಗ್ಯ ಅಡಗಿದೆ ಎಂದು ಡಾಕ್ಟರ್ ಗುರುಬಸವರಾಜ ಯಲಗಚ್ಚಿನ ಸಲಹೆ. ಹೂವಿನಹಡಗಲಿ ತಾಲೂಕು ಹೊಳಲು ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ವಿರಕ್ತ ಮಠದಲ್ಲಿ ಗುರುವಾರ ರಾತ್ರಿ ಸ್ಥಳೀಯ ಸ್ವಾಮಿ ವಿವೇಕಾನಂದ ಯುವ ಗೆಳೆಯರ ಬಳಗ ಟ್ರಸ್ಟ್ ಸಹಯೋಗದಲ್ಲಿ 10ನೇ ಮಾಸಿಕ ಅನುಭವ ಸಂಗಮ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಹಾಸನದ ಎಸ್ಡಿಎಂ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ಹಾಗೂ ಯೋಗ ತಜ್ಞರಾದ ಡಾಕ್ಟರ್ ಗುರುಬಸವರಾಜ ಅವರು ಮಾತನಾಡಿ, ದೊಡ್ಡ ಆಸ್ಪತ್ರೆ ಹಾಗೂ ದೊಡ್ಡ ವೈದ್ಯರ ಬಳಿ ಹೋಗಿ ದುಬಾರಿ ಔಷಧಿ ಸೇವಿಸುವುದರಿಂದ ಆರೋಗ್ಯ ಸರಿ ಹೋಗುವುದಿಲ್ಲ. ನಮ್ಮ ಅನುಕ್ಷಣದ ಪ್ರತಿದಿನದ ಜೀವನ ಶೈಲಿಯಲ್ಲಿ ಆರೋಗ್ಯ ಅಡಗಿದೆ. ಅದರ ಅರಿವು ನಮಗಾದಲ್ಲಿ ಸದೃಢ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯ ಎಂದು ತಿಳಿಸಿದರು. ನಿತ್ಯ ಬದುಕಿನ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳುವ ಮೂಲಕ ಹಾಗೂ ಸುಲಭ ಆರೋಗ್ಯ ಸೂತ್ರಗಳನ್ನು ಅನುಸರಿಸುವ ಮೂಲಕ ಕಾಯಿಲೆಗಳನ್ನು ದೂರ ಮಾಡಿಕೊಳ್ಳಬಹುದು ಎಂದು ತಿಳಿಸಿದರಲ್ಲದೆ ಅನೇಕ ಆರೋಗ್ಯ ಸೂತ್ರಗಳನ್ನು ಕೂಡ ತಿಳಿಸಿದರು. ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಹಾವೇರಿ ಹುಕ್ಕೇರಿ ಮಠದ ಶ್ರೀ ಸದಾಶಿವ ಶ್ರೀಗಳು ಮಾತನಾಡಿ, ಸಾಮಾಜಿಕ ಜಾಲತಾಣ ಹಾಗೂ ಆಧುನಿಕ ಜೀವನ ಶೈಲಿಯನ್ನು ಬೆನ್ನು ಹತ್ತಿ ಬಹಳಷ್ಟು ಜನರು ಸಾಮಾಜಿಕ ಚಿಂತನೆಗಳಿಂದ ವಿಮುಖರಾಗಿರುವ ಇಂದಿನ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಮುಂದಿಟ್ಟುಕೊಂಡು ಅವರ ಹೆಸರಿನಲ್ಲಿ ಲೋಕಾರ್ಪಣೆಗೊಳ್ಳುತ್ತಿರುವ ಈ ಯುವಕರ ಟ್ರಸ್ಟ್ ಮುಂದಿನ ದಿನಗಳಲ್ಲಿ ಹೆಮ್ಮರವಾಗಿ ಬೆಳೆದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕ ಚಿಂತನೆಗಳನ್ನು ಮಾಡುವ ಮೂಲಕ ನಾಡಿಗೆ ಮಾದರಿಯಾಗಿ ನಿಲ್ಲಲಿ ಎಂದು ಶುಭ ಹಾರೈಸಿದರು. ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಸ್ಥಳೀಯ ಮಠದೊಡೆಯರಾದ ಶ್ರೀ ಚನ್ನಬಸವ ಶ್ರೀಗಳು ಹಾಗೂ ಅಸಂಗೀಯ ಶ್ರೀ ವೀರಬಸವ ದೇವರು ಆಶೀರ್ವಚನ ನೀಡಿದರು. ಸ್ಥಳೀಯ ಸ್ವಾಮಿ ವಿವೇಕಾನಂದ ಯುವ ಗೆಳೆಯರ ಬಳಗ ಟ್ರಸ್ಟ್ ವತಿಯಿಂದ ದಾಸೋಹ ಸೇವೆ ಕೂಡ ಮಾಡಲಾಯಿತು. ಸುಭಾಷ್ ಚಂದ್ರ, ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ, ಹೊಳಲು. ಪ್ರತಿ ಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ನೀವು ನೇರವಾಗಿ ಕುತ್ಕೊಂಡ್ರ ನಿಮ್ಮ ಆರೋಗ್ಯದ ಸ್ಥಿರತೆ, ಆರೋಗ್ಯದ ಸದೃಢತೆ ಆರಂಭ ಆಯಿತು ಅಂತ ಅರ್ಥ. ಆದ್ರೆ ಇಲ್ಲೊಂದು ಸಮಸ್ಯೆ ಬರ್ಬೋದು. ಸರ್, ನೀವೇನ ಸುಲಭವಾಗಿ ಸುಮ್ಮನೆ ಮೈಕ್ ಇಟ್ಕೊಂಡು ಹೇಳ್ಬಿಡ್ತೀರಾ ನನಗೆ ಬೆನ್ನು ನೋವಿದೆ. ನಿಮಗೆ ಆ ತರ ಬೆನ್ನಿನ ಸಮಸ್ಯೆ, ವಯೋಸಹಜವಾದ ಸಮಸ್ಯೆ ಇದ್ರೆ ಒಂದಿಷ್ಟು ಹೊತ್ತು ಬೆನ್ನಿಗೆ ಆನ್ಕೊಂಡು ಕುತ್ಕೊಳ್ಳಿ, ಗೋಡೆಗೋ ಚೇರ್ಗೋ ಪರವಾಗಿಲ್ಲ. ಆದ್ರೆ ಸಾಧ್ಯವಾದಷ್ಟು ದಿನೇ ಅಭ್ಯಾಸ ಮಾಡ್ತಾ ಬನ್ನಿ. ಎಚ್ಚರವಿದ್ದಷ್ಟು ಕಾಲ ಮಲಗಿದಾಗ ಬಿಟ್ಟು ಸಾಧ್ಯವಾದಷ್ಟು ಸಹಾಯ ಇಲ್ಲದೇನೆ ಬೆನ್ನು ನೇರವಾಗಿ ಇಟ್ಕೊಂಡು ಇರೋದಕ್ಕೆ ಪ್ರಯತ್ನ ಮಾಡಿ ಗೆಲ್ಲಿ. ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಮಾಡ್ಬೋದಾ? ಮಾಡ್ಬೋದು. ಇನ್ನು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ತುಂಬಾ ಜನ ಮಾಡುವ ಒಂದಿಷ್ಟು ತಪ್ಪಿದೆ. ಅದೇನಪ್ಪಾ ಅಂದ್ರೆ ನೀರಿನ ಬಗ್ಗೆ ನಮಗೆ ಗಮನ ತುಂಬಾ ಕಡಿಮೆ. ಯಾಕಂದ್ರೆ ನೀರು ಬಹಳಷ್ಟು ಸಲ ಸುಲಭವಾಗಿ ಸಿಗುತ್ತೆ. ಉತ್ತರ ಭಾರತದಲ್ಲೋ ನೀರು ಇಲ್ಲವೇ ಇಲ್ಲ ಅನ್ನುವಂಥ ದೇಶಗಳ ಬವಣೆ ನಮಗೆ ಗೊತ್ತಾಗ್ಲಿಲ್ಲ. ನಾವು ಟಿವಿ ನೋಡೋದು, ಮೊಬೈಲ್ ಅಲ್ಲಿ ನೋಡೋದು ಬೇರೆ ಎಲ್ಲ ನಿಷ್ಪ್ರಯೋಜಕದ ವಿಷಯಗಳೇ ಆಗಿವೆ. ನಿಮ್ಗೆ ಗೊತ್ತಿರಲಿ, ಒಂದೊಂದು ಹನಿ ನೀರಿಗೂ ಕೊಲೆ ಆಗುವಂಥದ್ದು, ಜಗಳ, ಬಡದಾಟ, ಕದನ ಆಗುವಂತಹ ಪ್ರದೇಶಗಳು ಇವತ್ತಿಗೂ ಭಾರತದಲ್ಲೂ ಇವೆ, ವಿದೇಶಗಳಲ್ಲೂ ಇವೆ. ಆದ್ರೆ ನಮಗೇನಾಗಿದೆ, ಸುಲಭವಾಗಿ ನೀರು ಸಿಗ್ತಾ ಇದೆಯಲ್ಲ, ನಮಗೆ ನೀರನ್ನ ಚೆನ್ನಾಗಿ ಕುಡಿಬೇಕು, ಹೇಗೆ ಕುಡಿಬೇಕು ಅನ್ನೋದ ಅರಿವು ಇಲ್ಲ. ನಿಮಗೆ ಗೊತ್ತಿರಲಿ, ಮೂಳೆ ಅತಿ ಗಟ್ಟಿಯಾದಂತಹ ದೇಹದ ಒಂದು ಭಾಗ ಅಲ್ವಾ, ಬೋನ್. ಕರೆಕ್ಟ್ ಅಲ್ವಾ? ಅತಿ ಗಟ್ಟಿಯಾದ ಭಾಗ ಯಾವುದು ದೇಹದಲ್ಲಿ? ಮೂಳೆ. ಆ ಮೂಳೆಯ ಒಳಭಾಗದಲ್ಲಿಯೂ ನೀರಿನ ಅಂಶ ಇದೆ. ಅರ್ಥ ಮಾಡ್ಕೊಳ್ಳಿ. ಬೋನ್ ಮ್ಯಾರೋ ಅಂತ ಇರುತ್ತೆ, ಅದರಲ್ಲಿ ನೀರಿನ ಅಂಶ, ದ್ರವಾಂಶ ಅದರಲ್ಲೂ ಇರುತ್ತೆ. ನಿಮ್ಮ ಕಣ್ಣೇನಿದೆ, ನಿಮ್ಮ ಕಣ್ಣಿನ 2 ಭಾಗ, ಮೊದಲ ಮತ್ತು ಹಿಂದಿನ ಭಾಗದಲ್ಲಿಯೂ ಕೂಡ ದ್ರವಾಂಶ ಇದೆ. ನಿಮ್ಮ ಪ್ರತಿ ಜೀವಕೋಶದಲ್ಲಿಯೂ ದ್ರವಾಂಶ ಇದೆ. ಹಾಗಾಗಿ ನಿಮ್ಮ ಶರೀರದ ಬಹುಪಾಲು ದ್ರವಾಂಶ ಇರೋದರಿಂದ ನಿಮಗೆ ನೀರಿನ ಅವಶ್ಯಕತೆ ತುಂಬಾ ಇರುತ್ತೆ. ಇವತ್ತು ನಾವು ಸಹಜವಾಗಿ ಎಲ್ಲ ಗ್ರಾಮಗಳಲ್ಲಿ, ನಗರ ಪ್ರದೇಶಗಳಲ್ಲಿ, ಒಟ್ಟಾರೆ ಎಲ್ಲಾ ಊರುಗಳಲ್ಲಿ ಸಹಜವಾಗಿ ಕಾಣುವಂತಹ ಆರೋಗ್ಯ ಸಮಸ್ಯೆಗಳಲ್ಲಿ ಅತಿ ಹೆಚ್ಚಾಗಿ ನಮಗೆ ಕಾಣುವಂಥದ್ದು ದೇಹದ ಜಡತ್ವ, ಸಂಧಿ ಕೀಲುಗಳು ಬಿಗಿ ಆಗೋದು, ಸಂಧಿ ಕೀಲುಗಳ ಚಲನವಲನೆ ಕಷ್ಟ ಆಗೋದು. ಇದೆಯಲ್ವ ಬಹಳ ಜನರಿಗೆ. ಇಲ್ಲಿ ಬೆಳಿಗ್ಗೆ ಎದ್ದಾಗ ಕಷ್ಟ ಆಗೋದು, ಎಲ್ಲಿ? ಅಲ್ಲಿ ಪವಿತ್ರ ಜಾಗದಲ್ಲಿ ಕಷ್ಟ ಆಗೋದು, ಮಲ ವಿಸರ್ಜನೆ ಸರಿಯಾಗಲ್ಲ, ಹಸಿವು ಚೆನ್ನಾಗಲ್ಲ, ಆಸಿಡಿಟಿ, ಆಮ್ಲಪಿತ್ತ, ಆಸಿಡಿಟಿ, ಏನದು, ಹೊಟ್ಟೆ ಉಬ್ಬರ, ಹುಳಿ ತೇಗು, ಎದೆ ಉರಿ, ತಲೆ ಕೂದಲು ಉದುರೋದು, ಮೊಡವೆ ಆಗೋದು,
ಸ್ತ್ರೀಯರಿಗೆ ಮಾಸಿಕ ಸ್ರಾವದ ವ್ಯತ್ಯಾಸಗಳಾಗೋದು, ಥೈರಾಯ್ಡ್ ಸಮಸ್ಯೆ ಆಗೋದು, BP ಹೆಚ್ಚು ಕಡಿಮೆ ಆಗೋದು, ಶುಗರ್ ಹೆಚ್ಚು ಕಡಿಮೆ ಆಗೋದು. ಈಗ ನಾನು ಹೇಳಿದ್ನಲ್ಲ, ಅದೆಷ್ಟು ಕಾಯಿಲೆಗಳಿಗೂ ಒಂದೇ ಒಂದು ಪರಿಹಾರ ಇದೆ. ಅದು ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಸ್ವತಃ ನಾನೇ ಒಂದಿಷ್ಟು ಈ ತರಹದ ಸಂವಾದ ಕಾರ್ಯಕ್ರಮಗಳಲ್ಲಿ ಗಟ್ಟಿಯಾಗಿ ಹೇಳಿ ಫಾಲೋ ಮಾಡಿ ನೋಡಿದೀವಿ. ಈಗ ನಾನು ಹೇಳಿದಂತಹ ಇಷ್ಟು ಸಮಸ್ಯೆ ರಾತ್ರಿಯ ಸಮಯದಲ್ಲಿ ನಾವು ಮೊಸರನ್ನು ತಿಂತೀವಿ. ತುಂಬಾ ಜನ ನಕ್ತಃ ದಧಿ ಭುಂಜಿತಃ ಅಂತ ಹೇಳಿದ್ದಾರೆ ಗುರುಜಿ. ಅಂದ್ರೆ ರಾತ್ರಿಯ ಸಮಯದಲ್ಲಿ ದಧಿ ಅಂದ್ರೆ ಮೊಸರನ್ನ ನ ಭುಂಜಿತಃ ತಿನ್ನಬಾರದು. ರಾತ್ರಿಯ ಹವಾಮಾನದ ಗುಣಕ್ಕೂ ದೇಹದ ಗುಣಕ್ಕೂ ಮೊಸರಿನ ಗುಣಕ್ಕೂ ಸಾಮ್ಯತೆ ಇರೋದ್ರಿಂದ, ಆ ಮೂರು ಜಡ ಇರೋದ್ರಿಂದ ನಮ್ಮ ದೇಹದಲ್ಲಿ ಅನೇಕ ರೋಗಕಾರಕ ವ್ಯತ್ಯಾಸಗಳನ್ನ ಮೊಸರು ರಾತ್ರಿಯ ಸಮಯದಲ್ಲಿ ಉಂಟು ಮಾಡೋ ಸಾಧ್ಯತೆ ಇರೋದ್ರಿಂದ ರಾತ್ರಿಯ ಸಮಯದಲ್ಲಿ ಏನ್ ತಿನ್ನಬಾರ್ದು. ಇದನ್ನ ಇವತ್ತಿನಿಂದನೇ ಪಾಲಿಸಬೇಕು. ಇದೆಲ್ಲ ನಮಗೆ ಗೊತ್ತಿದ್ದೇನೆ. ಪಿಬ್ಬಿ ಕಟ್ತಿರಲ್ವ, ಡೈಲಿ 10 ರೂಪಾಯಿ ಕೊಡ್ತಾರೆ. ನಿಮ್ಗೆ ಗೊತ್ತಿಲ್ಲದೇನೆ 5-6 ಸಾವಿರ ಆಗ್ಬಿಟ್ಟಿರುತ್ತೆ. ಹನಿ ಸೇರಿದ್ರೆ ಹಳ್ಳ, ತೆನೆ ಸೇರಿದ್ರೆ ರಾಶಿ ಅಥವಾ ಬಳ್ಳ. ಕರೆಕ್ಟಾ? ನಿಮಗೆ ಗೊತ್ತಿಲ್ಲದೇನೆ ನೀವು ಬೆನ್ನನ್ನು ಡೊಂಕಾಗಿಟ್ಕೊಂಡ್ರೆ, ಟಿವಿ ನೋಡ್ತಾ ಊಟ ಮಾಡಿದ್ರೆ, ನೀರು ಚೆನ್ನಾಗಿ ಕುಡಿದೇ ಹೋದ್ರೆ, ಅನ್ಯ ಮನಸ್ಕರಾಗಿ ಊಟ ಮಾಡಿದ್ರೆ, ಕ್ರಮೇಣವಾಗಿ ನಿಧಾನಕ್ಕೆ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಆರೋಗ್ಯ ಡ್ಯಾಮೇಜ್ ಆಗ್ತಾ ಬರುತ್ತೆ. ಕೊನೆಗೆ ಇರ್ರಿವರ್ಸಿಬಲ್ ಚೇಂಜ್ ಅಂದ್ರೆ ವಾಪಸ್ಸು ನಿಮ್ಮನ್ನ ಸಹಜ ಸ್ಥಿತಿಗೆ, ಸದೃಢತೆಯ ಸ್ಥಿತಿಗೆ ತರಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂತ ಕಾಯಿಲೆಗಳಿಗೆ ನೀವು ತುತ್ತಾಗ್ತೀರಿ. ಇದು ಚಪಳೆ ಬಾರಿಸ್ಬೇಡಿ. ಇದು ಒಳ್ಳೆ ಸೆಂಟೆನ್ಸ್ ಅಲ್ಲ, ಇದು ಕೆಟ್ಟ ಸೆಂಟೆನ್ಸ್. ಏನಾದ್ರು ಅನಿಸ್ತಾ ಇದೆ, ನಾನು ಬಂದದ್ದು ಏನಾದ್ರು ಉಪಯೋಗ ಆಗ್ತಾ ಇದೆ, ಒಂದಿಷ್ಟು ಈ ತಪ್ಪುಗಳು ಗೊತ್ತಿದ್ದು ನಾವು ಮಾಡ್ತೀವಿ. ಇದೆಲ್ಲ ನಿಮ್ಗೆ ಗೊತ್ತಿರೋದೆ. ನೀರು ಕುಡಿಯೋದು ಯಾರಿಗೂ ಗೊತ್ತಿಲ್ಲ ಸ್ವಾಮಿ. ಯಾಕೆ ಒಂದೇ ವೇದಿಕೆಯಲ್ಲಿ ಒಂದೇ ಬಾರಿಗೆ ಗೌರವ ಸಮರ್ಪಣೆ, ಇಂತಹ ಅವಕಾಶಗಳು ಎಲ್ಲರಿಗೂ ಒದಗುತ್ತವಲ್ಲ. ಶ್ರೀಮಠದ ಗುರುಗಳ ಆಶೀರ್ವಾದ ಅವರ ಮೇಲಿದೆ. ಹಾಗಾಗಿ ಒಂದೇ ವೇದಿಕೆಯಲ್ಲಿ ತಂದೆ ಮಗ ಗುರುಗಳಿಂದ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಒದಗಿಸ್ತಕ್ಕಂತಹ ಭಾಗ್ಯವನ್ನ ಮಲ್ಲಿಕಾರ್ಜುನ ಸ್ವಾಮಿಗಳು ಅವರಿಗೆ ನೀಡಲಿ. ಅವರ ಅತ್ಯಮೂಲ್ಯ ಆರೋಗ್ಯ ಮಾಹಿತಿಗಳು ನಾಡಿನ ಉದ್ದಕ್ಕೂ ಎಲ್ಲ ಜನರಿಗೂ ದೊರಕಲಿ ಅಂತ ಹೇಳಿ ಇವಾಗ ಹಾರೈಸ್ತಾ ಇದ್ದಾರೆ. ಸರ್ ಗುರುರಾಜ್ ಸರ್ ಅವರು, ಗುರುಬಸವರಾಜ್ ಸರ್ ಅವರು ಅತ್ಯಂತ ಭಾವುಕರಾಗಿದ್ದಾರೆ. ನಾಳೆ ದಿನ